ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರಂತೆ ಎಂದಿನಂತೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ ನನ್ನ ಮೇಲೆ ಇರಲಿ. ತಮ್ಮ ಬೆಂಬಲ ಏನಿದೆ ಅದೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬುನಾದಿ. ಮುಂಬರುವ ಲೋಕಸಭಾ ಚುನಾವಣೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದರಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ ಇಡೀ ದೇಶದಲ್ಲಿ ಮೋದಿಯವರು ಅವರ BJP 400 ಸೀಟ್ ಬರುತ್ತಾ ಇಲ್ವಾ ಅನ್ನುವ ಚರ್ಚೆ ನಡೆಸ್ತಾ ಇದ್ದಾರೆ. ಆದರೆ ವಾಸ್ತವ ಸ್ಥಿತಿ ಹೇಗಿದೆ? ವಾಸ್ತವ ಏನು? ಮೋದಿಯವರ BJP 400 ಸ್ಥಾನ ಗಳಿಸುತ್ತಾ ಅಥವಾ ಕಳೆದ ಚುನಾವಣೆಯಲ್ಲಿ ಗಳಿಸಿದ 303 ಸ್ಥಾನವನ್ನು ಉಳಿಸಿಕೊಳ್ಳುತ್ತಾ? ಅದು ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ನಾನು ಭವಿಷ್ಯಕಾರ ಅಲ್ಲ. ಆದರೆ ಕೆಲವೊಂದು ಬಹಳ ಮುಖ್ಯವಾದ ಬೆಳವಣಿಗೆಗಳು ನಡೀತಾ ಇದೆ. ನಾನು ನಿನ್ನೆ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಈ ವಿಚಾರಗಳು ಏನಿವೆ, ಮಾಧ್ಯಮದಲ್ಲಿ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಈ ಬಗ್ಗೆ ಯಾವುದೇ ವರದಿಗಳು ಬರ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ನ್ಯೂಸ್ 18 ಚಾನಲ್ ಏನಿದೆ, ನ್ಯೂಸ್ 18 ಚಾನಲ್ನ ಉತ್ತರ ಪ್ರದೇಶದ ಚಾನಲ್, ಹಿಂದಿ ಚಾನಲ್, ಅವರೊಂದು ಸಮೀಕ್ಷೆ ನಡೆಸಿದ್ರಂತೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ. ಆ ಸಮೀಕ್ಷೆಯಲ್ಲಿ ಮೋದಿಯವರಿಗಿಂತ ರಾಹುಲ್ ಗಾಂಧಿಯವರನ್ನು ಹೆಚ್ಚಿನ ಜನ ಬೆಂಬಲಿಸಿದ್ರು ಮತ್ತು ಆ ಒಂದು ಸಮೀಕ್ಷಾ ವರದಿಯನ್ನೇ ನ್ಯೂಸ್ 18 ತೆಗೆದು ಹಾಕ್ತು ಅಂತ. ಅದಕ್ಕೆ ಕೆಲವರು ಅದನ್ನು ಶೇರ್ ಮಾಡಿದ್ದಾರೆ, ನ್ಯೂಸ್ 18 ಪೇಜನ್ನು ಶೇರ್ ಮಾಡಿದ್ದಾರೆ. ಸತ್ಯ ಯಾವುದು ಅಂತ ಗೊತ್ತಿಲ್ಲ. ಆದರೆ ಒಂದು ಬದಲಾವಣೆ ಉತ್ತರ ಪ್ರದೇಶದಲ್ಲಿ ಕಾಣಬಹುದಾ ಅಂತ. ಉತ್ತರ ಪ್ರದೇಶ ಮಾತ್ರ ಅಲ್ಲ, ನಾನು ಹೇಳಿದೆ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಕೆಲವು ಮೂಲಭೂತ ಬದಲಾವಣೆಗಳಾಗ್ತಿವೆ ಅಂತ. ಬಿಹಾರದಲ್ಲಿ ತೇಜಸ್ವಿ ಯಾದವ್ ಒಬ್ಬ ಹೊಸ ನಾಯಕರಾಗಿ ಎಮರ್ಜ್ ಆಗ್ತಿದ್ದಾರೆ. ಅವರ ಸಭೆಗಳಿಗೆ ಲಕ್ಷಾಂತರ ಜನ ಸೇರ್ತಿದ್ದಾರೆ. ಆದ್ದರಿಂದ ನಿತೀಶ್ ಕುಮಾರ್ ಅವರ ಇನ್ನಿಂಗ್ಸ್ ಮುಗೀತಾ ಅಂತ. ಆ ಪ್ರಶ್ನೆ ಕೂಡ ಇದೆ. ಇನ್ನು ಉತ್ತರ ಪ್ರದೇಶಕ್ಕೆ ಬಂದರೆ, ಉತ್ತರ ಪ್ರದೇಶದಲ್ಲಿ ಏನಾಗ್ತಿದೆ ಅನ್ನೋದು ದೆಹಲಿ ಮೂಲಗಳ ಪ್ರಕಾರ ಬಹಳ ಮುಖ್ಯವಾದ ಒಂದು ಬೆಳವಣಿಗೆ ಆಗ್ತಿದೆ. ಅದು BSPಯ ಮಾಯಾವತಿ ಅವರಿಗೆ ಸಂಬಂಧಪಟ್ಟದ್ದು. ಮಾಯಾವತಿ ಇಂಡಿಯಾ ಒಕ್ಕೂಟಕ್ಕೆ ಬರುವ ಸಾಧ್ಯತೆ ಇದೆ ಅನ್ನುವ ಮಾತು ಕೇಳ್ತಾ ಇದೆ. ಈಗಾಗಲೇ ಸೋನಿಯಾ ಗಾಂಧಿಯವರು ಮಾತುಕತೆ ನಡೆಸಿದ್ರಂತೆ ಮಾಯಾವತಿ ಅವರ ಜೊತೆ. ಹಾಗಿದ್ರೆ ಮಾಯಾವತಿಯವರ ಆನೆ ಕೈ ಜೊತೆಗೆ ಮುಂಚೂಣಿಗೆ ಬರುತ್ತಾ ಇಸ್ ಪ್ರಶ್ನೆ. ಮಾಯಾವತಿಯವರ ರಾಜಕೀಯ ಬದುಕಿನಲ್ಲಿ ಒಂದು ಪತನವನ್ನು ನಾವು ಕಾಣಬಹುದು. ಯಾವ ರೀತಿಯ ಪತನ ಅಂತಂದರೆ, ಅವರು ಈಗ ಭಯಗ್ರಸ್ತ ರಾಜಕಾರಣಿಯಾಗಿದ್ದಾರೆ. ಅವರಿಗಿರುವ ಭಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಅಮಿತ್ ಶಾ ಅವರ ಕೈಯಲ್ಲಿರುವ ED ಇನ್ಕಮ್ ಟ್ಯಾಕ್ಸ್ ಏನಿದೆ, ಆ ದಾಳಿಯ ಭಯದಿಂದಾಗಿ ಅವರು ನಿಷ್ಕ್ರಿಯರಾಗಿ ಇಂಡೈರೆಕ್ಟ್ಲಿ ಶಿ ಈಸ್ ಸಪೋರ್ಟಿಂಗ್ BJP ಅಥವಾ BJPಗೆ ಅನುಕೂಲ ಆಗುತ್ತಿರುವ ರಾಜಕಾರಣವನ್ನು ಮಾಡ್ತಾ ಬಂದವರು. ಆ ಮೂಲಕ ಕಳೆದ ಒಂದು 10-15 ವರ್ಷಗಳಲ್ಲಿ ಮಾಯಾವತಿಯವರ BSPಯ ವೋಟ್ ಪರ್ಸೆಂಟೇಜ್ ಏನಿದೆ ಅದು ಕುಸಿತಾ ಇದೆ. ಅವರು ಮುಖ್ಯಮಂತ್ರಿಯಾದಾಗ ಅವರು 20%ಕ್ಕಿಂತ ಹೆಚ್ಚು ಮತಗಳು ಅವರಿಗೆ ಬರ್ತಾ ಇತ್ತು. ಅದು ಕುಸಿತಾ ಬಂತು. ಕಳೆದ ಚುನಾವಣೆಯಲ್ಲಿ ಅವರು ಪಡೆದದ್ದು, BSP ಪಡೆದದ್ದು 13% ಮತಗಳನ್ನು ಮಾತ್ರ. ಈಗ
ಅವರು ಪ್ರಕಟಿಸಿರುವಂತೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರೆ ಪ್ರತಿಶತ 8ರಷ್ಟು ಮತ ಬರ್ಬೋದು ಅಂತ. ಅವರು ಏಕಾಂಗಿಯಾಗಿ ಸ್ಪರ್ಧಿಸಬೇಕು ಅನ್ನೋದು ಬಿ ಜೆ ಪಿಯ ಆಸೆ. ಎಂದು ಕೂಡ ನೀವು ಯಾದವ ಮತಗಳೇನಿವೆ, ದಲಿತ ಮತಗಳೇನಿವೆ, ಅದು ಒಂದಾದರೆ ಬಿ ಜೆ ಪಿಯ ಸಾಮ್ರಾಜ್ಯದ ಮುಕುಟ ಉರುಳಿ ಬೀಳುತ್ತೆ. ಯೋಗಿ ಆದಿತ್ಯನಾಥರು ತಿರುಗಿ ತಮ್ಮ ಮಠಕ್ಕೆ ಹೋಗಬೇಕು. ಅಂಥ ಸ್ಥಿತಿ ನಿರ್ಮಾಣ ಆಗುವುದರಿಂದ ಈ ಅಂಬೇಡ್ಕರ್ ರೈಟ್ಸ್ ಅಂತ ನಾವೇನಂತೀವಿ, ಅಂಬೇಡ್ಕರ್ ವಾದಿಗಳು, ಯಾದವರು, ಉಳಿದ ಸಮುದಾಯ, ಕಾಂಗ್ರೆಸ್ ಬೆಂಬಲಿಗರು, ಮುಸ್ಲಿಮ್ಸು, ಅವರು ಒಂದಾಗಕೂಡದು ಅಂತ ಬಿ ಜೆ ಪಿ ಸತತ ಯತ್ನವನ್ನು ಮಾಡ್ತಾಯಿದೆ. ಆದರೆ ಮಾಯಾವತಿಯ ಮುಂದಿರುವ ಸವಾಲು ಅಂದರೆ ಈಗ ಪಕ್ಷವನ್ನು ಉಳಿಸಿಕೊಳ್ಳುವುದು ಹೇಗೆ. ಅವರಿಗೆ ಉಳಿಸಿಕೊಳ್ಳುವ ಏಕೈಕ ದಾರಿ ಅವರು ಇಂಡಿಯಾ ಒಕ್ಕೂಟಕ್ಕೆ ಹೋಗಬೇಕು. ಆದರೆ ಅವರು ಇಂಡಿಯಾ ಒಕ್ಕೂಟಕ್ಕೆ ಹೋದ ತಕ್ಷಣ ಅವರ ಮೇಲೆ ಇರುವ ಹಲವು ಆರೋಪಗಳೇನಿವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಇನ್ಕಮ್ ಟ್ಯಾಕ್ಸ್ ದಾಳಿ ನಡೆಸಿ ಅವರನ್ನು ಒಳಗಾಕಿಸ್ತಾರೆ. ಆ ಭಯದಿಂದ ಅವರು ತಮ್ಮ ರಾಜಕೀಯ ಬದುಕನ್ನು ಅವರು ಬಲಿ ಕೊಡುವ ಸ್ಥಿತಿಗೆ ಬಂದು ತಲುಪಿದರು. ಆದರೆ ಇತ್ತೀಚೆಗೆ ಸೋನಿಯಾ ಗಾಂಧಿ ಮತ್ತು ಮಾಯಾವತಿಯವರ ನಡುವೆ ಮಾತುಕತೆ ನಡೆದ ವರದಿಗಳಿವೆ. ಮಾಯಾವತಿ ಮತ್ತು ಸೋನಿಯಾ ಗಾಂಧಿ ವೈಯಕ್ತಿಕವಾದ ಸ್ನೇಹ ಇದೆ. ಆ ಸ್ನೇಹ ಕೇವಲ ರಾಜಕೀಯಕ್ಕೆ ಸೀಮಿತ ಆದುದಲ್ಲ, ರಾಜಕೀಯವನ್ನು ಮೀರಿದ ಒಂದು ಸ್ನೇಹ ಅವರಿಬ್ಬರ ನಡುವೆ ಇದೆ. ಆ ಕಾರಣಕ್ಕಾಗಿ ಸೋನಿಯಾ ಗಾಂಧಿಯವರು ಮಾಯಾವತಿಯವರನ್ನ ಕನ್ವಿನ್ಸ್ ಮಾಡುವುದರಲ್ಲಿ ಯಶಸ್ವಿಯಾಗ್ತಾರೆ, ಆಗಬಹುದು ಅನ್ನುವ ಒಂದು ಮಾಹಿತಿ ಕೂಡ ಇದೆ. ಆದರೆ ತಕ್ಷಣ ಮಾಯಾವತಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಾರೆ. ಅವರು ಚುನಾವಣೆಯ ದಿನಾಂಕದ ಘೋಷಣೆ ಆದ ಮೇಲೆ ಈ ಬಗ್ಗೆ ಆಲೋಚನೆ ಮಾಡಬಹುದು. ಆದರೆ ಆಗ ಇನ್ನೊಂದು ಸಮಸ್ಯೆ ಇದೆ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ನಡುವೆ ಸೀಟು ಹಂಚಿಕೆ ಆಗೋಗ್ಬಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಮಾಯಾವತಿಯವರು ಈ ಒಂದು ಒಕ್ಕೂಟಕ್ಕೆ ಬಂದರೆ ಅವರಿಗೆ ಸ್ಥಾನವನ್ನು ಬಿಟ್ಟು ಕೊಡುವುದಕ್ಕೆ ಅಖಿಲೇಶ್ ಯಾದವ್ ಸಿದ್ಧರಿದ್ದಾರಾ ಅನ್ನೋದು ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆದರೆ ಯಾದವ ಮತಗಳು, ಮುಸ್ಲಿಂ ಮತಗಳು, ಹಾಗೆಯೇ ದಲಿತ ಮತಗಳು ಒಂದಾದ ಸಂದರ್ಭದಲ್ಲಿ ಬಹಳ ಗಂಭೀರವಾದ ಸಮಸ್ಯೆಗೆ ಬಿ ಜೆ ಪಿ ಸಿಕ್ಕಿಕೊಳ್ಳುತ್ತೆ. ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬರುವುದಿದ್ದರೆ ಮಾಯಾವತಿಯವರನ್ನು ಇಂಡಿಯಾ ಒಕ್ಕೂಟದ ಒಳಗಡೆ ಸೇರಿಸ್ಕೋಬೇಕು. ಅದನ್ನು ನೀವು ತ್ಯಾಗ ಅಂತ ಕರಿತಿರೋ ಗೊತ್ತಿಲ್ಲ. ಆದರೆ ಈ ರಾಜಕೀಯ ಹೊಂದಾಣಿಕೆಗೆ ಅಖಿಲೇಶ್ ಯಾದವ್ ಸಿದ್ಧರಾಗಬೇಕು. ಅವರು ಸಿದ್ಧರಾಗ್ತಾರೆ. ಆಗುವ ಚಾನ್ಸಸ್ ಯಾಕೆ ಕಾಣ್ತಾ ಇದೆ ಅಂದರೆ ಮೋದಿ ಮತ್ತು ಅವರ ಬಿ ಜೆ ಪಿ ಏನಿದೆ, ಆ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅನ್ನುವ ಮನಸ್ಥಿತಿಗೆ ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಕಾಂಗ್ರೆಸ್ ಇವರೆಲ್ಲ ಬಂದಂತೆ ಕಾಣ್ತಾ ಇದೆ. ಯಾಕೆಂದರೆ ಯಾವಾಗಲೂ ಕೂಡ ರಾಜಕೀಯ ಸ್ಥಿತತ್ರ ಸಂದರ್ಭದಲ್ಲಿ ವೈಯಕ್ತಿಕ ಹಿತಾಕಾಂಕ್ಷೆಯ ಬಲಿದಾನವನ್ನು ಮಾಡಬೇಕಾಗುತ್ತೆ. ಇಫ್ ಯು ವಾಂಟ್ ಟು ಡಿಫೀಟ್ ಬಿ ಜೆ ಪಿ, ಆಲ್ ದೀಸ್ ಪೀಪಲ್ ಶುಡ್ ಕಮ್ ಟುಗೆದರ್. ಅದರ್ವೈಸ್ ಇವರ ಗೋರಿಗಳನ್ನು ಅವರೇ ತೋಡ್ಕೋತಾರೆ ಅಂತ. ಸೊ ಈ ಕಾರಣಕ್ಕಾಗಿ ಮಾತುಕತೆಗಳು ನಡೀತಾ ಇವೆ. ಈ ಮಾತುಕತೆಗಳು ಯಶಸ್ವಿ ಆದರೆ ಉತ್ತರ ಪ್ರದೇಶದ ಇಡೀ ರಾಜಕೀಯ ಚಿತ್ರ ಬದಲಾಗೋಗುತ್ತೆ. ಬಿ ಜೆ ಪಿ ಆಗ ಸೀರಿಯಸ್ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳುತ್ತೆ. 303 ಇರಲಿ, 240 ಗಡಿಯನ್ನು ಆ ಅಂಥ ಸ್ಥಿತಿಯಲ್ಲಿ ದಾಟುವುದು ಬಿ ಜೆ ಪಿಗೆ ಕಷ್ಟ ಅನ್ನುವ ಮಾತುಗಳು ಏನಿವೆ ಅದು ರಾಜಕೀಯ ವಲಯದಲ್ಲೂ ಇದೆ, ಅದು ರಾಜಕೀಯ ವಿಶ್ಲೇಷಕರ ವಲಯದಲ್ಲೂ ಇದೆ. ಯಾರು ಇಂಡಿಪೆಂಡೆಂಟ್ ಪೊಲಿಟಿಕಲ್ ಅನಾಲಿಸಿಸ್ ಚಾನಲ್ಗಳಲ್ಲಿ ಬಂದು ಕೂತ್ಕೊಂಡು ತುತ್ತೂರಿ ಊದವರಲ್ಲ, ಭೂಪರ ಕೇಳವರಲ್ಲ. ಸೊ ಅದರ ಜೊತೆಗೆ ಏನು ಆಂತರಿಕವಾದ ಸಮೀಕ್ಷೆಗಳನ್ನು ಬೇರೆ ಬೇರೆ ರಾಜಕೀಯ ಪಕ್ಷಗಳು ನಡೆಸಿವೆ. ಆ ಆಂತರಿಕ ಸಮೀಕ್ಷೆಗಳಲ್ಲೂ ಕೂಡ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಒಕ್ಕೂಟದ ಪರಿಸ್ಥಿತಿ ಸುಧಾರಿಸ್ತಾ ಇದೆ. ಬಿ ಜೆ ಪಿಗೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಎ ಕೇಕ್ ವಾಕ್. ನೋ,
ಆ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮಾಯಾವತಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರೆ ಅವರು ಪ್ರತಿಶತ 7-8 ಮತ ಪಡೆಯಬಹುದು ಅಂತ. ಆಗ ಅವರ ಪಕ್ಷದ್ದೇನಿದೆ ಪಕ್ಷದ ಒಂದು ತಿಥಿಯಾದಂತೆಯೇ. ಕಾಂಶಿರಾಮ್ ಅವರು ಯಾವ ಕನಸಿನಿಂದ ಆ ಪಕ್ಷವನ್ನು ಕಟ್ಟಿದ್ರು ಆ ಕನಸು ಸಂಪೂರ್ಣವಾಗಿ ಭಗ್ನವಾಗಿ ಸಮಾಧಿಯಾಗತ್ತೆ. ಆದ್ದರಿಂದ ಮಾಯಾವತಿ ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಆಲೋಚನೆಯಲ್ಲಿ ನಿರತರಾಗಿದ್ದಾರೆ. ಅಟ್ ಎನಿ ಕಾಸ್ಟ್ ಪಕ್ಷವನ್ನು ಉಳಿಸಿಕೊಳ್ಳಬೇಕು, ನಮ್ಮ ಪಕ್ಷ ಇರಬೇಕು, ಉಳಿಬೇಕು ಅಂತಾದರೆ ಬಿ ಜೆ ಪಿ ವಿರೋಧಿ ರಾಜಕಾರಣದಲ್ಲಿ ಪಾಲ್ಗೊಳ್ಳುವುದು ಭಾಳ ಮುಖ್ಯವಾದದ್ದು ಅನ್ನೋದು ಮಾಯಾವತಿ ಅವರಿಗೆ ಅರಿವಿಗೆ ಬಂದಿದೆ. ಸೊ ಈ ಕಾರಣಕ್ಕಾಗಿ ಅವರು ಒಂದು ರೀತಿಯ ದ್ವಂದ್ವದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ದ್ವಂದ್ವ ಇನ್ಯಾವ ಕಾರಣಕ್ಕೂ ಅಲ್ಲ. ಅವರಿಗೆ ಗೊತ್ತಿದೆ ನಿಜವಾದ ದಲಿತರ ವಿರೋಧಿಗಳು ಯಾರು ಅನ್ನೋದು ಅನುಮಾನನೇ ಇಲ್ಲ, ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಜೈಲಿಗೆ ಹೋಗಬೇಕಾದ ಸ್ಥಿತಿ ಬಂದರೆ ಏನು ಮಾಡೋದು, ಅದು ಅವರ ಮುಂದಿರುವ ಸಮಸ್ಯೆ. ಸೊ ಮುಂದಿನ ಒಂದು ವಾರದ ಒಳಗಡೆ ಮಾಯಾವತಿ ಮತ್ತು ಸೋನಿಯಾ ಗಾಂಧಿ ಇಬ್ಬರು ಮಾತನಾಡಿ ಒಂದು ಅಂತಿಮ ರೂಪರೇಷೆಯನ್ನು ಸಿದ್ಧಪಡಿಸುವ ಚಾನ್ಸಸ್ ಇದೆ. ಚಾನ್ಸಸ್ ಅಂತ ಹೇಳಿದ್ದೀನಿ, ಹಾಗೆ ಬಿಡುತ್ತೆ ಅಂತ ನಾನು ಹೇಳಲ್ಲ. ಸೊ ಆ ದಿಸೆಯಲ್ಲಿ ಮಾತುಕತೆಗಳು ನಡೀತಾ ಇವೆ, ಚರ್ಚೆಗಳು ನಡೀತಾ ಇವೆ, ಅದು ಕೂಡ ಒಳಗಡೆ ನಡೀತಾ ಇದೆ. ಸೊ ಈ ಚರ್ಚೆ ಯಶಸ್ವಿಯಾದರೆ ಮಾಯಾವತಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ರೆ ಆಗ ಕೇವಲ ಉತ್ತರ ಪ್ರದೇಶ ರಾಜಕಾರಣ ಮಾತ್ರ ಅಲ್ಲ, ಇಂಡಿಯಾದ ರಾಜಕಾರಣದ ಚಿತ್ರವೇ ಬದಲಾಗೋಗುತ್ತೆ. ಆವಾಗ ಇಂಡಿಯಾ ಒಕ್ಕೂಟ ಬಿ ಜೆ ಪಿಯನ್ನು ಎದುರಿಸುವಷ್ಟು ಸದೃಢ ಆಗತ್ತೆ, ಅಷ್ಟು ಬಲ ಇಂಡಿಯಾ ಒಕ್ಕೂಟಕ್ಕೆ ಬರುತ್ತೆ. ಆಗ ಬಿ ಜೆ ಪಿ ಮೋದಿ ಅಮಿತ್ ಶಾ ಅದನ್ನು ಎದುರಿಸುವುದು ಕಷ್ಟ. ಅದರ ಜೊತೆಗೆ ಇದಕ್ಕೆ ಪೂರಕವಾಗಿ ಟಿಕೆಟ್ ಹಂಚಿಕೆಯಲ್ಲಿ ಬಿ ಜೆ ಪಿಯ ಒಳಗಿರುವ ಬೇಗುದಿ ಇದೆಯಲ್ಲ, ಆ ಬೇಗುದಿ ಕೂಡ ಅದೊಂದು ಮುಚ್ಚಿದ ಕೆಂಡದಂತೆ ಇದೆ. ಇಂಥ ವಾತಾವರಣ ಸೃಷ್ಟಿಯಾದರೆ ರಾಜಕೀಯ ನಿವೃತ್ತಿ ಘೋಷಿಸಿದವರು, ನಾವು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದವರು, ಈ ಎಲ್ಲ ಶಕ್ತಿಗಳು ಕೂಡ ಮತ್ತೆ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ಬೋದು. ಆಗ ಇನ್ನಷ್ಟು ಸಮಸ್ಯೆ ಬಿ ಜೆ ಪಿಗೆ ಹಾಗೆಯೇ ಮೋದಿ ಅಮಿತ್ ಶಾ ಗುಂಪಿಗೆ ಬಂದೇ ಬರುತ್ತೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಬದಲಾಗುತ್ತಿರುವ ರಾಜಕಾರಣ, ಯು ಪಿ ರಾಜಕಾರಣ. ಈ ರಾಜಕಾರಣ ದೇಶದ ರಾಜಕಾರಣವನ್ನು ಬದಲಿಸುವ ಎಲ್ಲ ಸಾಧ್ಯತೆ ಇದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಿ. ಎಲ್ಲರಿಗೂ ಶುಭರಾತ್ರಿ.